ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮಗಳು ತನ್ವಿಗೋಸ್ಕರ ನಿನ್ನ ಪ್ರೀತಿ ಅಪ್ಪನಿಂದ ಅಂತ ಹೇಳಿ ಒಂದು ಟೆಡ್ಡಿ ಬೇರನ್ನು ಗಿಫ್ಟ್ ಮಾಡಿದ್ದಾರೆ. ಇತ್ತ ಕಡೆ ತಾಂಡವ್ ಕೆಂಡು ಹಾಕ್ತಿದ್ದಾರೆ. ಬಟ್ ಮೇಲುನೋಟಕ್ಕೆ ತುಂಬ ಚೆನ್ನಾಗಿದೆ, ನಿನ್ನೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದಿ ಬ್ರದರ್ ಅಂತ ಹೇಳಿ ತಾಂಡವ್ ಹೇಳ್ತಾರೆ. ಮಗಳು ತನಗೆ ಸ್ವಲ್ಪ ಬೇಜಾರಾಗುತ್ತೆ. ತದನಂತರ ಬೆಳಗ್ಗೆ ಆಗ್ತಿದ್ದ ಹಾಗೆ ಸ್ಯಾರಿ ತರುವುದಕ್ಕೆ ಅಂತ ಭಾಗ್ಯ ಮತ್ತು ಕುಸುಮ ಅವರು ಹೊರಟಾಗ ತಾಂಡವ್ ಕೂಡ ನಾನು ಬರ್ತೀನಿ ಅಂತಾರೆ. ಬಟ್ ಕುಸುಮ ಮತ್ತು ಭಾಗ್ಯ ಬೇಡ ಅಂದಾಗ ಧರ್ಮ ಅಂಕಲ್ ಅವನು ಕೂಡ ಬರಬೇಕು, ಅವನ ಅವಶ್ಯಕತೆ ಇದೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಕೊನೆಗೂ ಆದಿ ಫ್ಯಾಮಿಲಿ ಕೂಡ ಅಲ್ಲಿ ಬಂದಿದೆ. ಭಾಗ್ಯ ಕುಸುಮ ಅವರು ಎಲ್ಲರೂ ಕೂಡ ಸೀರೆನ ಸೆಲೆಕ್ಟ್ ಮಾಡ್ತಿದ್ದಾರೆ. 50,000 60,000 70,000 ಅಂತ ಹೇಳಿ ಕೇಳಿ ಶಾಕ್ ಆಗುತ್ತೆ ಕುಸುಮ ಮತ್ತು ಭಾಗ್ಯ ಅವ್ರಿಗೆ. ಈ ಕಡೆ ಕನಿಕಾ ಅವ್ರಿಗೆಲ್ಲ ಜಸ್ಟ್ 1,500 ರೂಪಾಯಿ ಸೀರೆ ತೋರಿಸಿ, ಅವ್ರಿಗೆಲ್ಲ ಅದರ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾಮತ್ ಅವರು ಅಲ್ಲಿಗೆ ಬಂದಿದೆ. ಎಷ್ಟು ಸಾರಿ ಅದು 50 60 70,000 ಏನೇ ಇದ್ರೂ ಲಕ್ಷದ ಮೇಲೆ ತುಂಬ ಗ್ರ್ಯಾಂಡ್ ಸಾರಿನ ತೋರಿಸಿ ಅವ್ರಿಗೆ ಅಂತ ಹೇಳಿ ಬೇರೆ ಒಂದು ಜಾಗಕ್ಕೆ ಶಿಫ್ಟ್ ಮಾಡಿಸ್ತಾರೆ ಭಾಗ್ಯ ಫ್ಯಾಮಿಲಿ ಎಲ್ಲರನ್ನ ಕೂಡ. ಅಲ್ಲಿ ಆದಿ ಕೂಡ ಬರ್ತಾರೆ. ಎಲ್ಲರೂ ಕೂಡ ಸಾರಿನ ಸೆಲೆಕ್ಟ್ ಮಾಡ್ತಿದ್ದಾರೆ. ನನ್ನ ಮಗನ ಹೆಂಡತಿ ಆಗೋ ಭಾಗ್ಯ ನೀನು ದುಡ್ಡು ನೋಡಿ ಸೆಲೆಕ್ಟ್ ಮಾಡಿಬಿಡಮ್ಮ, ಸಕ್ಕದಾಗಿರಬೇಕು, ಮಿಂಚಬೇಕು ನೀನು ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ. ಕನಿಕಾ ಮೀನಾಕ್ಷಿಗೆ ಇದನ್ನು ಯಾವ್ದನ್ನ ಕೂಡ ತಡ್ಕೊಳಕ್ಕಾಗ್ತಿಲ್ಲ. ಈ ಕಡೆ ತಾಂಡವ್ ನನ್ನ ಎಲ್ಲ ಪ್ಲಾನ್ ಉಲ್ಟಾ ಹೊಡಿತಿದ್ಯಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಇಲ್ಲಿ ತಾಂಡವ್ ಕಾಲ್ ಪಿಕ್ ಮಾಡೋದಿಲ್ಲ. ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಈ ಕಡೆ ನೀನು ಏನಾದರೂ ಮಾಡು, ನನಗೆ ನೀನೇ ಬೇಕು ತಾಂಡವ್, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ. ಇಲ್ಲಿ ತಾಂಡವ್ ಇರಿಟೇಟ್ ಮಾಡಬೇಡ, ಸುಮ್ಮನೆ ಹೊರಡು ಅಂದರೂ ಕೂಡ ಇಲ್ಲಿ ಅಂಗಡಿ ಒಳಗಡೆನೇ ಎಂಟ್ರಿ ಕೊಡ್ತಾರೆ. ಸ್ಯಾರಿ ಬ್ಲೇಸರ್ ಎಲ್ಲವನ್ನ ಕೂಡ ಸೆಲೆಕ್ಟ್ ಮಾಡಿದ್ದೆ, ಇದನ್ನು ನೀನು ಹಾಕು ನಾನು ಹಾಕೋತೀನಿ ಅಂತ ಹೇಳಿದ್ದೆ. ಅತ್ತೆ ಮುಂದೆ ಬಂದು ಅತ್ತೆ ಹೇಗೆ ಕಾಣಿಸ್ತದೆ ಆ ಸ್ಯಾರಿ, ನಾವು ಹೇಗೆ ಕಾಣಿಸ್ತಿದ್ವಿ ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ಅಂತ ಕುಸುಮ ಅವರು ಹೇಳ್ತಾರೆ. ನಂತರ ತಾಂಡವ್ ಇದೇ ಸ್ಯಾರಿ ಮತ್ತು ನೀನು ಇದೇ ಬ್ಲೇಸರ್ ಹಾಕು, ಭಾಗ್ಯ ಮದುವೆಗೆ ನಾವಿಬ್ಬರು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂದಾಗ ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ, ಮೊದಲು ಇಲ್ಲಿಂದ ಹೊರಡ್ತಾ ಇರುವಂತ ಹೇಳ್ಕೊಂಡು ಹೋಗಿ ಹೊರಗಡೆ ತೂರೋಕೆ ಮುಂದಾಗ್ತಿದ್ದಾರೆ ತಾಂಡವ್. ಎತ್ತ ಕಡೆ ಭಾಗ್ಯ ಸ್ಯಾರಿಯನ್ನು ಸೆಲೆಕ್ಟ್ ಮಾಡ್ತಿದ್ದಾರೆ. ಕೊನೆಗೂ ಕೂಡ ಆದಿ ಅವರೇ ಭಾಗ್ಯಗೆ ಸ್ಯಾರಿ ಸೆಲೆಕ್ಟ್ ಮಾಡ್ತಾರೆ. ಹಾಗಿದ್ರೆ ಮುಂದೆ ಆಗುತ್ತೆ.